ಹಲೋ, ಎಲ್ಲರಿಗೂ ನಮಸ್ಕಾರ. ತೇಜ್ ಅಕಾಡೆಮಿಗೆ ಸುಸ್ವಾಗತ. ನಾನು ನಿಮ್ಮ RK ಸರ್ ಮಾತಾಡ್ತಾ ಇದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ EMRS ರಿಕ್ರೂಟ್ಮೆಂಟ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. EMRS ಅಂದರೆ ಏನು? ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್, ಇದರ ಅಂಡರಲ್ಲಿ ಬರ್ತಕ್ಕಂಥದ್ದು EMRS ಅಂದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್. ನಮ್ಮ ಕರ್ನಾಟಕದಲ್ಲಿ ಹೇಗೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದ್ದಾವೋ, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್, ಅದೇ ರೀತಿ EMRS ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್. ಇಲ್ಲಿ ಟೀಚರ್ ರಿಕ್ರೂಟ್ಮೆಂಟ್ನ ಕರೆದಿದ್ದಾರೆ. ಸುಮಾರು ಸಾವಿರಾರು ಪೋಸ್ಟ್ಗಳು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ವೇಕೆನ್ಸಿಗಳು ಖಾಲಿ ಇದ್ದಾವೆ. ಸೊ ಈ ಒಂದು ಎಕ್ಸಾಮ್ಗೆ ಇನ್ನೂ ಯಾರೂ ಕೂಡ ಅಪ್ಲೈ ಮಾಡಿಲ್ಲ, ಅವರೆಲ್ಲರಿಗೂ ಕೂಡ 23 ಅಕ್ಟೋಬರ್ 23 ಲಾಸ್ಟ್ ಡೇಟ್ ಇದೆ. ದಯವಿಟ್ಟು ಎಲ್ಲರೂ ಕೂಡ ಅಪ್ಲೈ ಮಾಡಿ. ಲಾಸ್ಟ್ ಮೊಮೆಂಟ್ವರೆಗೂ ಕೂಡ ವೆಯ್ಟ್ ಮಾಡಬೇಡಿ. ಆದಷ್ಟು ಬೇಗ ಏನೆಲ್ಲ ದಾಖಲಾತಿಗಳು ಬೇಕಾಗಿದ್ದಾವೋ ಅದೆಲ್ಲವನ್ನು ಕೂಡ ಅರೇಂಜ್ ಮಾಡಿಕೊಂಡು ಸಾಧ್ಯವಾದಷ್ಟು ಬೇಗ ನೀವು ಈ ಒಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ಗೆ ನೀವು ರಿಜಿಸ್ಟರ್ಡ್ ಆಗಿ ಮತ್ತು ಅಪ್ಲೈ ಮಾಡಿ. ಮತ್ತು ಹೇಗೆ ಅಪ್ಲೈ ಮಾಡೋದು ನೋಡಿ, ಇಲ್ಲಿ EMRS ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿ ಈ ಒಂದು ಹೋಮ್ ಪೇಜ್ಗೆ ಬಂದಾಗ ಇಲ್ಲಿ ESSC 2025 ಇದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಆ ಒಂದು ಪೇಜ್ ಓಪನ್ ಆಗುತ್ತೆ. ನಿಮಗೆ ಅದು ಇಲ್ಲಿ ಓಪನ್ ಆಗುತ್ತೆ. ಈ ರೀತಿ ನಿಮ್ಮ ನೋಟಿಫಿಕೇಶನ್ ಓಪನ್ ಆಗುತ್ತೆ. ನೀವು ಯಾವ ಒಂದು ವೇಕೆನ್ಸಿಗೆ ಎಲಿಜಿಬಲ್ ಆಗಿದ್ದೀರಾ ಅದ್ರ ಪ್ರಕಾರ ನೀವು ಈ ಒಂದು ನೋಟಿಫಿಕೇಶನ್ನ ಸರಿಯಾಗಿ ಓದಬೇಕು. ನೋಡಿ, ಇಲ್ಲಿ ರಿಗಾರ್ಡಿಂಗ್ ಟೈರ್ 1 ಎಕ್ಸಾಮಿನೇಷನ್, ಈ ಟೈರ್ 1 ಎಕ್ಸಾಮಿನೇಷನ್ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಯನ್ನು ಈ PDF ಅಲ್ಲಿ ಇರುತ್ತೆ. ಅದೇ ರೀತಿ ಕೇವಲ ಒಂದು ಎಕ್ಸಾಮ್ ಅಂತ ಅಲ್ಲ, ಒಂದು ಪೋಸ್ಟಿಂಗ್ ಅಂತ ಅಲ್ಲ, ಯಾವೆಲ್ಲ ಪೋಸ್ಟ್ಗೆ ನೀವು ಎಲಿಜಿಬಲ್ ಇದ್ದೀರೋ ಎಲ್ಲ ಪೋಸ್ಟ್ಗೂ ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದು ಇಲ್ಲಿ. ಮತ್ತು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೋಟಿಫಿಕೇಷನಲ್ಲಿ ಏನೆಲ್ಲ ಮಾಹಿತಿಯನ್ನು ಹೇಳಿದ್ದಾರೆ ಅದನ್ನು ಸಂಕ್ಷಿಪ್ತವಾಗಿ ನೀವು ಓದಿ ಅರ್ಥೈಸ್ಕೊಂಡು ಆಮೇಲೆ ಅಪ್ಲೈ ಮಾಡಬೇಕು. ಎಲ್ಲವನ್ನು ಓದಾದ ನಂತರ ಈ ಒಂದು ಪೇಜ್ ಓಪನ್ ಆದ ಮೇಲೆ ಕೆಳಗಡೆ ನೋಡಿ, ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಅಪ್ಲೈ ಆನ್ಲೈನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದಾಗ ಇದು ನಿಮ್ಮನ್ನು ರಿಜಿಸ್ಟ್ರೇಷನ್ ಪ್ರಾಸೆಸ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಹಾಕಿ ರಿಜಿಸ್ಟರ್ ಆಗಿ ನೀವು ಅಲ್ಲಿ ನಂತರ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಏನಿರುತ್ತೆ ಅದನ್ನೆಲ್ಲ ನೀವು ಶುರು ಮಾಡಬೇಕಾಗ್ತದೆ. ಅದಕ್ಕಿಂತ ಮುಂಚೆನೇ ಏನೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇರ್ತವೋ ಅದೆಲ್ಲವೂ ಕೂಡ ಈ ಒಂದು PDF ಅಲ್ಲಿ ಈ ಒಂದು ನೋಟಿಫಿಕೇಶನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಕೊಟ್ಟಿರ್ತಾರೆ. ಸರಿಯಾದ ರೀತಿಯಲ್ಲಿ ಅದನ್ನು ಓದ್ಕೊಂಡು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬಹುದು. ನೋಡಿ, ಇಲ್ಲಿ ಈ ಒಂದು ನೋಟಿಸನ್ನು ಸರಿಯಾಗಿ ಗಮನಿಸಿ. ಇಲ್ಲಿ ಟೈರ್ 1 ಎಕ್ಸಾಮಿನೇಷನ್ ಡೇಟ್ ಕೂಡ ಸ್ಕೆಡ್ಯೂಲ್ಡ್ ಆಗಿದೆ, ಆಲ್ರೆಡಿ ಫಿಕ್ಸ್ ಆಗಿದೆ. ಯಾವಾಗ ಅಂತ ಹೇಳಿದ್ರೆ ಟೈರ್ 1 ಎಕ್ಸಾಮಿನೇಷನ್ ಸ್ಕೆಡ್ಯೂಲ್ಡ್ ಫಾರ್ 13th ಡಿಸೆಂಬರ್, 14th ಡಿಸೆಂಬರ್ ಆ್ಯಂಡ್ 21st ಡಿಸೆಂಬರ್. ಇಲ್ಲಿ ಟೈರ್ 1, ಟೈರ್ 2, ಟೈರ್ 3 ಅನ್ನೋ ರೀತಿಯಲ್ಲಿ ಎಕ್ಸಾಮಿನೇಷನ್ನ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಈ ಟೈರ್ 1 ಎಕ್ಸಾಮಿನೇಷನ್ ಡೇಟ್ ಆಲ್ರೆಡಿ ಸ್ಕೆಡ್ಯೂಲ್ಡ್ ಆಗಿದೆ. ಯಾವಾಗ? 13th, 14th ಆ್ಯಂಡ್ 21st ಡಿಸೆಂಬರ್. ಓಕೆ, EMRS 2025 ರಿಕ್ರೂಟ್ಮೆಂಟ್ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ PGT ಆ್ಯಂಡ್ TGT ರಿಕ್ರೂಟ್ಮೆಂಟ್ ಆಲ್ರೆಡಿ ಇವಾಗ ಬಂದಿದೆ. ನೋಡಿ, ಕರ್ನಾಟಕದಲ್ಲಿ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೇವೆ. ಆ PGT ಮತ್ತು TGT ಪೋಸ್ಟ್ನ ಕಾಲ್ ಮಾಡ್ತಾರೆ, ಕರೀತಾರೆ ಅಂತೇಳಿ, ಬಟ್ ಇನ್ನೂ ಕೂಡ ಯಾವುದೇ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅಲ್ಲಿ ವೆಯ್ಟ್ ಮಾಡೋ ಬದಲು ಸೆಂಟ್ರಲ್ ಗವರ್ನಮೆಂಟಿಂದ ಈ ಒಂದು PGT ಮತ್ತು TGTಯನ್ನು ಕರೆದಿದ್ದಾರೆ. ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಿ ಮತ್ತು ಎಲ್ಲರೂ ಸರಿಯಾದ ರೀತಿಯಲ್ಲಿ ಓದಿ. ಇನ್ನೂ ಕೂಡ ಸುಮಾರು 2 ತಿಂಗಳ ಕಾಲ ನಮಗೆ ಕಾಲಾವಕಾಶ ಇದೆ ಈ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದಕ್ಕೆ. ಹೇಗೆ ಪ್ರಿಪೇರ್ ಆಗೋದು ಈ ಎಕ್ಸಾಮ್ಗೆ, ಯಾವ ರೀತಿ ಸಿಲೆಬಸ್ ಇರುತ್ತೆ, ಹೇಗೆ ಪ್ರಿಪೇರ್ ಆದರೆ ನಾನು ಈ ಒಂದು ರಿಕ್ರೂಟ್ಮೆಂಟ್ನ ಕ್ಲಿಯರ್ ಮಾಡ್ಬೋದು ಈ ಒಂದು ಎಕ್ಸಾಮಿನೇಷನ್ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆನೇ ಈ ನಮ್ಮ ಒಂದು ತೇಜ್ ಅಕಾಡೆಮಿ, ಈ ತೇಜ್ ಅಕಾಡೆಮಿಯಲ್ಲಿ ನಾವು ನಿಮಗೋಸ್ಕರ ಫ್ರೀ ಆನ್ಲೈನ್ ಕ್ಲಾಸಸ್ನ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಯಾವುದೇ ರೀತಿ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ. ನಾವು ಫ್ರೀ ಆನ್ಲೈನ್ ಕ್ಲಾಸಸ್ನ ನಿಮಗೆ ನೀಡ್ತಾ ಇದ್ದೇವೆ. ಪ್ರತಿದಿನ ಈ ಒಂದು ಆನ್ಲೈನ್ ಕ್ಲಾಸಸ್ ಇರುತ್ತೆ. ಮತ್ತು ಪ್ರತಿಯೊಂದು ಸಬ್ಜೆಕ್ಟ್ ಮೇಲೂ ಕೂಡ ಜನರಲ್ ಅವೇರ್ನೆಸ್ ಇರ್ಬೋದು, ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇರ್ಬೋದು, ಟೀಚಿಂಗ್ ಆಪ್ಟಿಟ್ಯೂಡ್ ಇರ್ಬೋದು, ಈ ರೀತಿ ಪ್ರತಿಯೊಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅನ್ನೋ ರೀತಿಯಲ್ಲಿ ಇರುತ್ತೆ. ಅಥವಾ NEP 2020 ಎಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಕ್ಲಾಸಸ್ಗಳನ್ನ ನಾವು ಡೇ ಬೈ ಡೇ ಕೊಡ್ತಾನೆ ಹೋಗ್ತೀವಿ ಆನ್ಲೈನಲ್ಲಿ. ಇದು
ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಇದನ್ನು ನೀವು ಯೂಟಿಲೈಸ್ ಮಾಡ್ಕೊಳ್ಳೇಬೇಕು. ಒಂದು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಕ್ಕಂಥವ್ರು ಯಾರು ನಿಮಗೆ ಫ್ರೀ ಆನ್ಲೈನ್ ಕ್ಲಾಸಸ್ನ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ತೇಜ್ ಅಕಾಡೆಮಿಯಲ್ಲಿ ಅಸೋಸಿಯೇಟ್ ಆಗಿರ್ತಕ್ಕಂಥ ಅಲ್ಯುಮಿನೀಸ್ ಆಫ್ NCERT RIE ಮೈಸೂರು, ಇಲ್ಲಿಯ ಎಕ್ಸ್ಪರ್ಟ್ಸ್ಗಳು ಈ ಒಂದು ಕ್ಲಾಸಸ್ಗಳನ್ನ ನಿಮ್ಗೆ ಕಂಡಕ್ಟ್ ಮಾಡ್ತಾರೆ. ನಿಮಗೆ ಯಾವುದೇ ರೀತಿ ಡೌಟ್ಸ್ಗಳಿದ್ರು ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಈ ಒಂದು ಆನ್ಲೈನ್ ಕ್ಲಾಸಸ್ ಯಾವಾಗಿಂದ ಶುರು ಆಗ್ತಾ ಇದೆ ನೋಡಿ, 16th ಅಕ್ಟೋಬರಿಂದ ಈ ಒಂದು ಫ್ರೀ ಆನ್ಲೈನ್ ಸೆಷನ್ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಒಂದು ಎಕ್ಸಾಮಿನೇಷನ್ನ ತಗೊಳ್ಳೋದಕ್ಕೆ ಮತ್ತು ಈ ಒಂದು ಎಕ್ಸಾಮನ್ನು ಪಾಸ್ ಮಾಡಲಿಕ್ಕೋಸ್ಕರ ಈ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನೀವು ಈ ಒಂದು ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ 9071455466 ಈ ಒಂದು ನಂಬರ್ಗೆ ನೀವೊಂದು ಮೆಸೇಜ್ ಮಾಡಿದ್ರೆ ಸಾಕು. ಈ PGT ಮತ್ತು TGT ರಿಕ್ರೂಟ್ಮೆಂಟ್ ಅನ್ನೋ ಒಂದು ಗ್ರೂಪ್ಗೆ ನಿಮ್ಮನ್ನು ಆ್ಯಡ್ ಮಾಡ್ತೇವೆ. ಅಲ್ಲಿ ಪ್ರತಿನಿತ್ಯ ನಿಮಗೆ ಬೇಕಾದಂಥ ಮಾಹಿತಿಗಳು ಮತ್ತು ಆನ್ಲೈನ್ ಕ್ಲಾಸಸ್ಗೆ ಸಂಬಂಧಪಟ್ಟಂತಹ ಕ್ಲಾಸ್ ಲಿಂಕ್ಗಳು ಎಲ್ಲವೂ ಕೂಡ ನಿಮಗೆ ಆ ಒಂದು ಗ್ರೂಪಲ್ಲಿ ಸಿಗ್ತಾ ಹೋಗುತ್ತೆ. ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಂಡಿದ್ದೇ ಆದಲ್ಲಿ EMRS ರಿಕ್ರೂಟ್ಮೆಂಟಲ್ಲಿ ನೀವು ಕೂಡ ಒಂದು ಜಾಬನ್ನು ಪಡ್ಕೊಳ್ತಕ್ಕಂಥ ಅವಕಾಶ ಮತ್ತು ಸಾಧ್ಯತೆ ಬಹಳಷ್ಟು ಇದೆ.